ಹಾಯ್ ಫ್ರೆಂಡ್ಸ್, ಇವತ್ತಿನೊಂದು ವೀಡಿಯೋದಲ್ಲಿ ನಿಮಗೆ ನುಗ್ಗೆಕಾಯಿ ಸೊಪ್ಪಿಂದು ಪೌಡ್ರ್ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ರಲ್ಲೇ ಎಲ್ಲ ಐಟಮ್ಸ್ಗಳನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಕಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಬೇಕಾಗತ್ತೆ. ಓಕೆನಾ? ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡ ತಕ್ಷಣ ಇವೆಲ್ಲ ಐಟಮ್ಸ್ಗಳನ್ನು ಒಂದು ಸ್ವಲ್ಪ ಒಂದು 3-4 ಸೆಕೆಂಡ್ ಸ್ವಲ್ಪ ಹುರ್ಕೊಳ್ಳಿ. ಹುರ್ಕೊಂಡ ತಕ್ಷಣ ಅದನ್ನು ಮಿಕ್ಸಿಗೆ ಹಾಕಿ ಆವಾಗ ಉಪ್ಪನ್ನು ಹಾಕಿ ಮಿಕ್ಸಿಗೆ ಹಾಕಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನುಗ್ಗೆಕಾಯಿ ಸೊಪ್ಪು. ಒಂದು ಸ್ವಲ್ಪ ತೊಳೆದು ಒಣಗಿಸ್ಕೊಂಬಿಡಿ ಫ್ರೆಂಡ್ಸ್. ಹಾಗೆ ನಾವು ಪೌಡ್ರ್ ಮಾಡಿದರೆ ಅದು ಪುಡಿ ಪುಡಿ ಆಗಂಗಿಲ್ಲ, ಅಂದರೆ ಅದು ಹಸಿ ಹಸಿ ಇರೋದ್ರಿಂದ ಅದು ಪೌಡ್ರ್ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಒಣಗಿಸ್ಕೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಐಟಮ್ಸ್ಗಳನ್ನು ಹುರ್ಕೊಂಬಿಡಿ. ಹುರ್ಕೊಂಡ ತಕ್ಷಣ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಅದನ್ನು ನೀವು ಕ್ವಿಕ್ಕಾಗಿ ನೋಡ್ಬೋದು. ಓಕೆನಾ ಫ್ರೆಂಡ್ಸ್? ಈ ಎಲ್ಲ ಐಟಮ್ಸ್ಗಳನ್ನು ಮೊದಲು ಹುರ್ಕೊಂಬಿಡಿ. ಆಮೇಲೆ ನುಗ್ಗೆಕಾಯಿ ಸೊಪ್ಪನ್ನು ತೊಳೆದು ಒಣಗಿಸಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಒಂದು ಸ್ವಲ್ಪ ಹುರಿದು ಮಿಕ್ಸಿಗೆ ಹಾಕಬೇಕಾದ್ರೆ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಪೌಡ್ರ್ ಆಗೋ ಥರ ಅದನ್ನು ಮಿಕ್ಸಿಗೆ ಹಾಕಿ. ಓಕೆನಾ ಫ್ರೆಂಡ್ಸ್? ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ಹೆಲ್ದಿ ಪೌಡ್ರ್ ಅಂತಲೇ ಹೇಳ್ಬೋದು. ನುಗ್ಗೆಕಾಯಿ ಸೊಪ್ಪಿಂದು ಪುಡಿ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಫ್ರೆಂಡ್ಸ್. ಯಾಕಂತಂದರೆ ಬ್ಲಡ್ ಕಡಿಮೆ ಇರೋರಿಗೆ, ಆಮೇಲೆ ಐರನ್ ಕಂಟೆಂಟ್ ಕಡಿಮೆ ಇರೋರಿಗೆ, ಆಮೇಲೆ ಶುಗರು, BP ಇದೆಲ್ಲ ಒಂದು ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದು ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ, ಈ ಥರ ಪೌಡ್ರು ಮಾಡಿಕೊಂಡು ತಿನ್ಕೊಳ್ಳಿ. ಅನ್ನಕ್ಕೆ, ಚಪಾತಿಗೆ, ಆಮೇಲೆ ರೊಟ್ಟಿಗೆ, ಬಿಸಿ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ಇದನ್ನು ಪೌಡ್ರನ್ನ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಈ ಒಂದು ಸೊಪ್ಪನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಪೌಡ್ರ್ ಅಂತಲೇ ಹೇಳ್ಬೋದು. ನನ್ನ ಒಂದು ಚಾನಲ್ನಲ್ಲಿ ನೀವು ಕಡ್ಲಿ ಪುಡಿ ಅಂದರೆ ಪುಟಾಣಿ ಪುಡಿ, ಶೇಂಗಾ ಪುಡಿ, ಗುರಳ್ ಪುಡಿ, ಕೊಬ್ಬರಿ ಪುಡಿ ಎಲ್ಲ ಒಂದು ಪುಡಿಗಳನ್ನು ನಾನು ವಿಡಿಯೋ ಮಾಡಿ ಯಾವ ರೀತಿ ಮಾಡಬೇಕಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನುಗ್ಗೆಕಾಯಿ ಸೊಪ್ಪಿಂದು ಯಾವ ರೀತಿ ಮಾಡಬೇಕಂತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈಗ ಪೌಡರ್ ರೆಡಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಪೌಡರನ್ನು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಡ್ಬೋದು.